ಗಂಡ ಅಥವಾ ಹೆಂಡತಿ ಕೇವಲ ಸಂತಾನೋತ್ಪತ್ತಿಯ ಯಂತ್ರವಲ್ಲ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸದ್ದುಕಾಯರು ಪ್ರಭುವಿನ ಬಳಿ ಬರುತ್ತಾರೆ. ಅವರ ಉದ್ದೇಶ ಯೇಸುವಿನಿಂದ ಕಲಿಯಲಲ್ಲ, ಬದಲಾಗಿ ಅವರನ್ನು ಸಿಲುಕಿಸುವುದಕ್ಕಾಗಿ. ಅವರು ಪುನರುತ್ಥಾನವನ್ನು ನಂಬದ ಕಾರಣ 7 ಜನ ಸಹೋದರರನ್ನು, ವಿವಾಹವಾಗುವ ಒಬ್ಬ ಮಹಿಳೆಯ ಕಾಲ್ಪನಿಕ ಮತ್ತು ಅರ್ಥವಿಲ್ಲದಂಥ ಒಂದು ಕಥೆಯನ್ನು ಸೃಷ್ಟಿಸುತ್ತಾರೆ. ಸತ್ಯವನ್ನು ಹುಡುಕುವುದು ಅವರ ಉದ್ದೇಶವಾಗಿರಲಿಲ್ಲ, ಬದಲಾಗಿ ಪ್ರಭುವನ್ನು ಸಿಲುಕಿಸಿ ಹಾಕಲು ಅಥವಾ ಸವಾಲು ಹಾಕುವುದು ಅವರ ಗುರಿಯಾಗಿತ್ತು. ಈ ಶುಭ ಸಂದೇಶವು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಕೆಲವೊಮ್ಮೆ ಜನರು ಪ್ರಶ್ನೆಗಳನ್ನು ಕೇಳುವುದು ಉತ್ತರಗಳಿಗಾಗಿ ಅಲ್ಲ, ಬದಲಾಗಿ ವಾದ ಮಾಡಲು. ಅವರು ಕಾಲ್ಪನಿಕ ಸಂದರ್ಭಗಳನ್ನು ಮತ್ತು ಅನಾಗತ್ಯ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತಾರೆ. ಒಬ್ಬ ಪ್ರಾಮಾಣಿಕ ಅನ್ವೇಷಕನು ಜ್ಞಾನವನ್ನು ಪಡೆಯಲು ಪ್ರಶ್ನೆಗಳನ್ನು ಕೇಳುತ್ತಾನೆ, ಆದರೆ ಒಬ್ಬ ಅಹಂಕಾರಿ ತನ್ನ ನಿಲುವನ್ನು ಸಾಬೀತುಪಡಿಸಲು ಪ್ರಶ್ನೆಗಳನ್ನು ಕೇಳುತ್ತಾನೆ. ಪ್ರಿಯರೇ, ಸದ್ದುಕಾಯರ ಆಲೋಚನೆಯಲ್ಲಿ ಮತ್ತೊಂದು ತಪ್ಪಿತ್ತು. ಅವರು ಈ ಒಂದು ದಾಂಪತ್ಯ ಜೀವನವನ್ನು ಕೇವಲ ಸಂತಾನೋತ್ಪತ್ತಿಗೆ ಮಾತ್ರ ಸೀಮಿತಗೊಳಿಸಿದರು. ಅವರು ಆ ಒಂದು ಕಥೆಯಲ್ಲಿ ಆ ಮಹಿಳೆಗೆ ಕೇವಲ ಮಕ್ಕಳನ್ನು ಹೆರುವ ಕಾರಣಕ್ಕಾಗಿ ಮಾತ್ರ ಮೌಲ್ಯವಿರುವಂತೆ ತೋರುತ್ತದೆ. ಆದರೆ ಪ್ರತಿಯೊಬ್ಬ ಮಾನವನಿಗೂ ಅದಕ್ಕೂ ಮೀರಿದ ಘನತೆ ಇದೆ. ಗಂಡ ಅಥವಾ ಹೆಂಡತಿ ಕೇವಲ ಸಂತಾನೋತ್ಪತ್ತಿಯ ಯಂತ್ರವಲ್ಲ. ಮನುಷ್ಯರು ದೇವರ ಹೋಲಿಕೆ ಮತ್ತು ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ ಮತ್ತು ಅವರು ಪ್ರೀತಿ, ಗೌರವ ಹಾಗೂ ಘನತೆಗೆ ಅರ್ಹರಾಗಿದ್ದಾರೆ. ನಂತರ ಪ್ರಭು ಯೇಸು ಕ್ರಿಸ್ತರು ಅವರ ಮನಸ್ಸನ್ನು ಆ ಒಂದು ಉನ್ನತ ಸತ್ಯದ ಕಡೆಗೆ ಎತ್ತುತ್ತಾರೆ. ಸ್ವರ್ಗ ಎಂಬುದು ಕೇವಲ ಭೂಲೋಕದ ಜೀವನದ ಮುಂದುವರಿಕೆಯಲ್ಲ. ನಾವು ಇಲ್ಲಿ ಅನುಭವಿಸಿದ ಸಂಬಂಧಗಳು ದೇವರ ಶಾಶ್ವತ ಪ್ರೀತಿಯಲ್ಲಿ ರೂಪಾಂತರಗೊಳ್ಳುತ್ತವೆ. ಸ್ವರ್ಗದಲ್ಲಿ ಯಾವುದೇ ಸ್ವಾರ್ಥ, ನಾನು ಎಂಬ ಅಹಂಕಾರ, ಸಂಕಟ ಅಥವಾ ಸಾವು ಇರುವುದಿಲ್ಲ. ಅಲ್ಲಿ ಕೇವಲ ದೇವರೊಂದಿಗಿನ ಪರಿಪೂರ್ಣ ಒಡನಾಟ ಮಾತ್ರ ಇರುತ್ತದೆ. ಕೊನೆಯದಾಗಿ ಪ್ರಭು ನಮಗೆ ನೆನಪಿಸುತ್ತಾರೆ, ದೇವರು ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರಾಗಿದ್ದಾರೆ. ಅವರು ಸತ್ತವರ ದೇವರಲ್ಲ, ಬದುಕಿರುವವರ ದೇವರು. ನಮ್ಮ ಜೀವನವು ಸಮಾಧಿಯಲ್ಲಿ ಕೊನೆಗೊಳ್ಳುವುದಿಲ್ಲ, ಪುನರುತ್ಥಾನವೇ ನಮ್ಮ ಭರವಸೆ. ಆದ್ದರಿಂದ ಪ್ರಿಯರೇ, ಈ ಭೂಮಿಯ ಮೇಲೆ ನಾವು ಜವಾಬ್ದಾರಿಯಿಂದ ಜೀವಿಸುತ್ತಾ ನಮ್ಮ ಹೃದಯಗಳನ್ನು ಸ್ವರ್ಗ ಲೋಕದ ಕಡೆಗೆ ಎತ್ತೋಣ. ನಮಗಾಗಿ ಕಾಯುತ್ತಿರುವ ಆ ನಿತ್ಯ ಜೀವದ ಕಡೆಗೆ ನೋಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಆಮೇನ್. ಹಲ್ಲೆಲೂಯಾ.